ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ. ಇಲ್ಲಿ ನೋಡ್ರಿ, ಇವತ್ತು ನಮ್ಮ ದಾವಣಗೆರೆಯಲ್ಲಿ ವಿಜಯ ಕರ್ನಾಟಕ ನ್ಯೂಸ್ನವರು ಗೋಲ್ಡ್ ವಿನ್ನರ್ ಸ್ಪಾನ್ಸರ್ ಮಾಡಿದಂಥ ಲಂಚ್ ಬಾಕ್ಸ್ ಕುಕ್ಕಿಂಗ್ ಕಾಂಪಿಟೇಷನ್ಗೆ ನಾನು 2 ದಿನದ ಹಿಂದೆನೇ ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೆ ಕುಕ್ಕಿಂಗ್ ಕಾಂಪಿಟೇಷನಿಗೆ ಅಂತ. ಅದು ಏನಪ್ಪ ಅಂತಂದ್ರೆ, ಮನೆಯಲ್ಲೇ ನಾವು 3 ಐಟಮ್ ಮಾಡ್ಕೊಂಡು ಹೋಗ್ಬೇಕು. ಲಂಚ್ ಬಾಕ್ಸು, ಒಂದು ಸ್ವೀಟ್ ಐಟಮ್ಮು, ಒಂದು ಲಂಚ್ ಬಾಕ್ಸಿಗೆ ಹಾಕೋದು, ಆಮೇಲೆ ಒಂದು ಯಾವುದಾದ್ರೂ ಒಂದು ಐಟಮ್ಮು ಕರೆದಿದ್ದು ಆಯಿಲಲ್ಲಿ ಅದು ಗೋಲ್ಡ್ ವಿನ್ನರಲ್ಲೇ ಕರೆದಿರೋ ಅಂಥದ್ದು ಒಂದು ಐಟಮ್ಮು, ಡೀಪ್ ಫ್ರೈ ಆಗಿರೋ ಅಂಥದ್ದು ಒಂದು ಐಟಮ್ ಮಾಡ್ಕೊಂಡು ಬರ್ರಿ ಅಂತ ಮೆನ್ಷನ್ ಮಾಡಿದ್ರು. ಹಾಗಾಗಿ ನಾನು ಬೆಳಗ್ಗೆನೇ ಎಲ್ಲ ಬೇಗ ಮಾಡ್ಕೊಂಡು ತಗೊಂಡು ಹೋಗಿ ಅಲ್ಲಿ ನನ್ನ ಹೆಸರು ರಿಜಿಸ್ಟರ್ ಆಗಿರೋದನ್ನು ನಂದು ನೇಮು ಕಾರ್ಡ್ ಇಸ್ಕೊಂಡು ನಮ್ಮದು ನೇಮ್ ಬರ್ಕೊಂಡು, ಆಮೇಲೆ ನಮ್ಮ ರಿಜಿಸ್ಟ್ರ್ ನಂಬರ್ ಕೊಟ್ಟು ನೇಮ್ ಕಾರ್ಡ್ ಕೊಟ್ಟರು. ಅದನ್ನ ಇಸ್ಕೊಂಡು ಒಳಗೆ ಎಂಟ್ರೆನ್ಸ್ ಆದ್ವಿ. ನಮ್ಮ ರಿಲೇಷನ್ ಒಬ್ಬರು ಅಣ್ಣ ಸಿಕ್ಕರಲ್ಲಿ, ಅವರು ಗೋಲ್ಡ್ ವಿನ್ನರ್ ಆಯಿಲಲ್ಲೇ ಅವರು ವರ್ಕ್ ಮಾಡ್ತಾರೆ, ಅವರು ಸೇಲ್ಸ್ ಆಫೀಸರ್ ಆಗಿ. ಹಂಗಾಗಿ ಅವ್ರು ಸಿಕ್ಕರು. ಅವ್ರು ಸಿಕ್ಕಿದ್ದು ಒಂಥರ ಖುಷಿ ಅನ್ನಿಸ್ತು ಅಲ್ಲಿ. ಆಮೇಲೆ ಅಲ್ಲಿ ಹೋಗಿ ನಮ್ಮದು ಪ್ಲೇಸ್ ನೋಡ್ಕೊಂಡು, ನಮ್ಮ ನಂಬರ್ ಪ್ಲೇಸ್ ನೋಡ್ಕೊಂಡು ಕೂತ್ಕೊಂಡು ಎಲ್ಲರೂ ಡೆಕೋರೇಟ್ ಮಾಡ್ತಾಯಿದ್ರು. ನಾನು ಇದೇ ಫಸ್ಟ್ ಟೈಮ್ ರೀ ಈ ಥರ ನಾನು ಕುಕ್ಕಿಂಗ್ ಕಾಂಪಿಟೇಷನ್ನಿಗೆ ಪಾರ್ಟಿಸಿಪೇಟ್ ಮಾಡಿದ್ದು ಫಸ್ಟ್ ಟೈಮ್ ನಾನು. ಅಲ್ಲೆಲ್ಲ ಭಾಳ ಜನ, ತುಂಬ ಜನ ಬಂದಿದ್ದರು, ನಮ್ಮ ದಾವಣಗೆರೆ ಸುತ್ತಮುತ್ತ ಇರೋರು, ಆಮೇಲೆ ರಾಣೆಬೆನ್ನೂರು ಕಡೆಯಿಂದನೂ ಎಲ್ಲ ಬಂದಿದ್ದರು ಕಾಂಪಿಟೇಷನ್ನಿಗೆ. ಸುಮಾರು ಒಂದು 150 ಜನದ ಮೇಲೇ ಪಾರ್ಟಿಸಿಪೇಟ್ ಮಾಡಿದರು ಎಲ್ಲರೂ ಹೆಣ್ಮಕ್ಳು. ಒಂಥರ ಎಷ್ಟು ಖುಷಿ ಅನ್ನಿಸ್ತಪ್ಪ ಅಂತಂದ್ರೆ, ಅದರಲ್ಲಿ ನಾನು ಒಬ್ಬಳು, ಆಮೇಲೆ ಅದು ಬೇರೆ ಫಸ್ಟ್ ಟೈಮ್ ಬೇರೆ, ಹಂಗಂತ ಭಾಳ ಖುಷಿ ಅನ್ನಿಸ್ತು. ಮತ್ತು ಇನ್ನೊಂದು ಇಂಥ ಅವಕಾಶ ಕೊಟ್ಟಿದ್ದು ಇವರಿಗೆ ಎಲ್ಲ ಗೋಲ್ಡ್ ವಿನ್ನರ್ನರಿಗೆ, ವಿಜಯ ಕರ್ನಾಟಕದವರಿಗೆ ನಾನು ಈ ವಿಡಿಯೋ ಮೂಲಕ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ಅಲ್ಲಿಗೆ ಫಂಕ್ಷನ್ನಿಗೆ ಓಪ್ನಿಂಗಿಗೆ ನಮ್ಮ ದಾವಣಗೆರೆ GM ಸಿದ್ದೇಶ್ವರ ಅವರ ಹೆಂಡತಿ ಗಾಯತ್ರಿ ಸಿದ್ದೇಶ್ವರ ಅವರು ಬಂದಿದ್ದರು. ಆಮೇಲೆ BS ಚನ್ನಬಸಪ್ಪ ಅಂಗಡಿ ಪ್ರೊಪ್ರೈಟ್ರ್ ಬಂದಿದ್ದರು. ಆಮೇಲೆ ಎಜುಕೇಷನ್ ನಮ್ಮ ದಾವಣಗೆರೆಯವರು ಡಿಸೋಜ ಅವ್ರು ಬಂದಿದ್ದರು. ಆಮೇಲೆ ಮತ್ತು ಇವನು ಗೋಲ್ಡ್ ವಿನ್ನರ್ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಬಂದಿದ್ದರು. ಅವ್ರ ಕಡೆಯಿಂದ ಎಲ್ಲ ದೀಪ ಬೆಳಗಿಸಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದರು. ಸ್ಟೇಜ್ ಮೇಲೆ ಬಂದಿದ್ದ ಎಲ್ಲ ಗೆಸ್ಟ್ಗಳು ಕಾರ್ಯಕ್ರಮದ ಬಗ್ಗೆ ಎಲ್ಲ ಮಾತಾಡಿದರು. ಆಮೇಲೆ ಬಂದಂಥ ಎಲ್ಲ ಗೆಸ್ಟುಗಳು ಎಲ್ಲ ಪಾರ್ಟಿಸಿಪೆಂಟಿಗೆ ಎಲ್ಲರಿಗೂ ವಿಶ್ ಮಾಡಿ ಆಲ್ ದ ಬೆಸ್ಟ್ ಹೇಳಿದರು. ಆಮೇಲೆ ನೆಕ್ಸ್ಟ್ ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಮಾಡಿದರು. ನೀವೆಲ್ಲ ನಿಮ್ಮ ಪ್ಲೇಸಿಗೆ ಹೋಗಿ ನೀವೆಲ್ಲ ಡೆಕೋರೇಟ್ ಮಾಡಿರಿ ಅಂತ ಹೇಳಿದರು. ನೋಡಿರಿ ಫ್ರೆಂಡ್ಸ್, ನನಗೆ ತಿಳಿದ ಮಟ್ಟಿಗೆ ನಾನು ಇಷ್ಟು ಐಟಮ್ ಮಾಡ್ಕೊಂಡು ಹೋಗಿದ್ದೆ. ಒಂದು ಸ್ವೀಟ್ ಐಟಮ್, ಆಮೇಲೆ ಟ್ರೆಡಿಷನಲ್ ಆಗಿ ಮಾಡ್ಕೊಂಡು ಬರ್ರಿ, ನಮ್ಮ ಸಾಂಪ್ರದಾಯಿಕವಾಗಿ ಪದ್ಧತಿ ಈ ಥರ ಅಂತ ಎಲ್ಲ ಮೆನ್ಷನ್ ಮಾಡಿದ್ರಿಂದ ನಾನು ಕೊಬ್ಬರಿ ಹೋಳಿಗೆ, ಕೊಬ್ಬರಿದು ಕರ್ಜಿಕಾಯಿ, ಆಮೇಲೆ ಹೆಲ್ತಿಗೆ ತುಂಬ ಒಳ್ಳೆಯದಾದಂಥ, ಆಮೇಲೆ ಫುಲ್ ಈಸಿ ಇರೋ ಅಂಥದ್ದು, ಭಾಳ ಆರೋಗ್ಯಕರವಾಗಿದ್ದಂಥ ಒಂದು ಕರಿಬೇವು ಚಿತ್ರಾನ್ನ ಮಾಡ್ಕೊಂಡು ಹೋಗಿದ್ದೆ. ಆಮೇಲೆ ಆಯಿಲಲ್ಲಿ ಕರೆದಂಥ ಡೀಪ್ ಫ್ರೈ ಮಾಡಿದ್ದು ಒಂದು ಕಡಲೆಬೇಳೆ ವಡೆ ಮಾಡ್ಕೊಂಡು ಹೋಗಿದ್ದೆ. ಅದು ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡ್ಕೊಂಡು ಹೋಗಿದ್ದೆ. ನೋಡಿರಿ, ಎಲ್ಲ ಪಾರ್ಟಿಸಿಪೆಂಟ್ಸ್ ಎಷ್ಟು ಚೆನ್ನಾಗಿ ಎಲ್ಲ ಡೆಕೋರೇಟ್ ಮಾಡೋದ್ರಾಗೆಲ್ಲ ಮಗ್ನಾಗ್ಬಿಟ್ಟಾರ. ಭಾಳ ಚೆನ್ನಾಗಿ ಎಲ್ಲ ಐಟಮು ಹಾಗೆ ಅವ್ರು ಹೇಳಿದ್ದು 3 ಐಟಮ್ಮು, ಆದರೆ ಎಲ್ಲರೂ ಚೆನ್ನಾಗಿ ಐಟಮ್ ಮಾಡ್ಕೊಂಡು ಬಂದಿದ್ರು. ಆಮೇಲೆ ಡೆಕೋರೇಷನ್ ಅಂತೂ ಭಾಳ ಚೆನ್ನಾಗಿ ಮಾಡಿದರು. ನನಗಂತೂ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಏನಪ್ಪ ಅಂತಂದರೆ, ನಾವು ಒಂದು ಸಲನೂ ನಾವು ಈ ಥರ ಫಂಕ್ಷನಿಗೆ ನಾನು ಒಂದು ಸಲ ಅಟೆಂಡು ಆಗಿಲ್ಲ, ಆಮೇಲೆ ಪಾರ್ಟಿಸಿಪೇಟು ಮಾಡಿದ್ದಿಲ್ಲ. ಇದನ್ನೆಲ್ಲ ನೋಡಿ ನನಗೊಂದು ಎಕ್ಸ್ಪೀರಿಯನ್ಸ್ ಆಯಿತು. ನೆಕ್ಸ್ಟ್ ಟೈಮು ನಾನು ಬೆಟರಾಗಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋದೊಂದು ಇದು ಬಂತು, ನನಗೆ ಕಾನ್ಫಿಡೆನ್ಸ್ ಬಂತು. ಆಮೇಲೆ ನೆಕ್ಸ್ಟ್ ನೋಡಿರಿ, ಈಗ ಅದೆಲ್ಲ ಕಾಂಪಿಟೇಷನ್ ಆದಮೇಲೆ ಎಲ್ಲ ಬಂದು ಗೆಸ್ಟ್ ಎಲ್ಲ ಬಂದು ನಮ್ಮ ಫುಡ್ನೆಲ್ಲ ಟೇಸ್ಟ್ ಮಾಡಿ ಹೋದಾದಮೇಲೆ ಈಗ ನೋಡಿರಿ, ಲಾಸ್ಟ್ ಶೆಫ್ ಅವ್ರು ಬಂದಿದ್ದರು. ಅವರು ಕಾಂಪಿಟೇಷನ್ದು ಯಾರು ವಿನ್ನರು, ಫಸ್ಟ್ ಸೆಕೆಂಡ್ ಥರ್ಡ್ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡಿದರು. ಅದರಲ್ಲಿ 3 ಜನನು ನಮ್ಮ ದಾವಣಗೆರೆ ಲೇಡೀಸ್ ಎಲ್ಲ ಬಂದಿದ್ದು. ಆಮೇಲೆ ಅವ್ರ ಐಟಮು ಅದೇ ಥರ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದರು. ಅವರು ಇಷ್ಟು ಸಣ್ಣ ಪುಟ್ಟ ಐಟಮ್ಗೆ ನಾವೆಷ್ಟು ಈಗ ಬೆಳಗ್ಗೆಯಿಂದ ಕಷ್ಟಪಟ್ಟು ಇದನ್ನು ಮಾಡಿದ್ವಿ, ಹಂಗೆ ಅವ್ರು ಅದಕ್ಕೂ ನಮಗಿಂತನೂ ಹೆಚ್ಚಿಗೆ ಅವರು ಇದು ಮಾಡ್ಕೊಂಡು ಟೈಮ್ ಕೊಟ್ಟು ಮಾಡ್ಕೊಂಡು ಬಂದಿದ್ರು. ಹಾಗಾಗಿ ಅವ್ರು ಫಸ್ಟ್ ಸೆಕೆಂಡ್ ಥರ್ಡ್ ಬಂದರು. ನಮಗೇನಪ್ಪ ಅಂತಂದ್ರೆ, ನಮ್ಮ ದಾವಣಗೆರೆ ಹೆಣ್ಮಕ್ಳು ಅವ್ರು ಗೆದ್ರೆ ನಾವು ಗೆದ್ದಂಗೆ ಅನ್ನೋಷ್ಟು ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತು.
ಅವ್ರನ್ನೆಲ್ಲ ನೋಡಿ ಆಮೇಲೆ ಇಷ್ಟು ಜನ ಎಲ್ಲ ಪಾರ್ಟಿಸಿಪೆಂಟ್ಸ್ ಎಲ್ಲ ನೋಡಿ ನೆಕ್ಸ್ಟ್ ಟೈಮ್ ಇಂಥದ್ದು ಯಾವುದೇನು ಕಾಂಪಿಟೇಷನ್ ಬಂದರೂ ಬಿಡಬಾರ್ದು, ಅಟೆಂಡ್ ಮಾಡಬೇಕು, ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಹುಡ್ತು. ಅಷ್ಟೇ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಮನಸ್ಸು ಒಂಥರ ಭಾಳ ಒಂದು ಖುಷಿ ಅನ್ನಿಸ್ತು ಎಲ್ಲದು ನೋಡ್ರಿ. ನಮಗೆ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೋಸ್ಕರ ನಮಗೆ ಒಂದು ಗಿಫ್ಟ್ ಹ್ಯಾಂಪರ್ ಕೊಟ್ಟಾರ, ಆಮೇಲೆ ಒಂದು ಕಾರ್ಡ್ ಕೊಟ್ಟರು ನಮಗೆ ಪಾರ್ಟಿಸಿಪೇಟೆಡ್ಡಿಂದು. ಅದನ್ನು ನಿಮಗೆ ತೋರಿಸ್ತೀನಿ. ಚಿಕ್ಕದಾಗಿ ಬಂದ್ರೂ ನನಗೆ ಭಾಳ ಖುಷಿ ಅನ್ನಿಸ್ತು ಈ ಕಾಂಪಿಟೇಷನ್ನು. ಆಮೇಲೆ ಇದು ಟಿಫನ್ ಬಾಕ್ಸ್, ಈಗ ಲಂಚ್ ಬಾಕ್ಸ್ ಐಟಮ್ಸ್ ಇದೆಲ್ಲ. ಗೆಸ್ಟ್ ಬಂದವರೆಲ್ಲ ಒಬ್ರದೂ ಬಿಟ್ಟಿಲ್ಲ ಫ್ರೆಂಡ್ಸ್, ಎಲ್ಲರದನ್ನು ಚೆನ್ನಾಗಿ ನೀಟಾಗಿ ಟೇಸ್ಟ್ ಮಾಡಿ ಅವ್ರ ಜೊತೆಗೆ ಚೆನ್ನಾಗಿ ಮಾತಾಡಿಸಿ ಅವ್ರದ್ದು ಐಟಮ್ ಬಗ್ಗೆ ಎಲ್ಲ ಕೇಳ್ಕೊಂಡು ಅವರು ನೆಕ್ಸ್ಟ್ ಮುಂದೆ ಇದು ಪಾರ್ಟಿಸಿಪೆಂಟಿಗೆ ಹೋಗೋರು. ನಿಜವಾಗ್ಲೂ ಖುಷಿ ಅನ್ನಿಸ್ತು ಎಲ್ಲರದು ಅವ್ರು ಟೇಸ್ಟ್ ಮಾಡಿದ್ದಕ್ಕೆ. ನಮ್ಮ ದಾವಣಗೆರೆ ಎಲ್ಲ ಹೆಣ್ಮಕ್ಳಿಗೂ ಈ ಒಂದು ಅವಕಾಶ ಮಾಡಿಕೊಟ್ಟ ಇವು ಎಲ್ಲ ನಮ್ಮ ಸ್ಪಾನ್ಸರ್ಗೂ, ಗೋಲ್ಡ್ ವಿನ್ನರು, ಆಮೇಲೆ ವಿಜಯ ಕರ್ನಾಟಕ ಅವರಿಗೆಲ್ಲ ನಾನು ಈ ವಿಡಿಯೋ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಫ್ರೆಂಡ್ಸ್, ನನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ನನ್ನ ವಿಡಿಯೋ ನೋಡಿದಂಥ ನಿಮಗೆಲ್ಲರಿಗೂ ಧನ್ಯವಾದಗಳು. ವಿಜಯ ಕರ್ನಾಟಕ ಕುಕ್ಕಿಂಗ್ ಕಾಂಪಿಟೇಷನ್ ಗೋಲ್ಡ್ ವಿನ್ನರ್ ಸ್ಪಾನ್ಸರ್ ಮಾಡಿದಂಥ ಈ ಕಾಂಪಿಟೇಷನಲ್ಲಿ ವಿನ್ನರ್ ಆದಂಥ ನಮ್ಮ ದಾವಣಗೆರೆ 3 ಜನ ವಿನ್ನರ್ಸಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇವತ್ತಿನ ನನ್ನ ಈ ವಿಡಿಯೋನ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಧನ್ಯವಾದಗಳು ಎಲ್ಲರಿಗೂ.